ಪ್ರಜ್ವಲ್ ರೇವಣ್ಣ ಪರಾರಿ ಆಟ ಇನ್ನೂ ಕೂಡ ಮುಂದುವರಿತಾ ಇದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ಸದ್ಯ ಎಲ್ಲಿದ್ದಾನೆ, ಯಾವ ದೇಶದಿಂದ ಯಾವ ದೇಶಕ್ಕೆ ಪರಾರಿಯಾಗಿದ್ದಾನೆ ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ TV9ಗೆ ಸಿಕ್ಕಿದೆ. ಅಲ್ಲದೆ SIT ಪ್ರಜ್ವಲ್ ಶೋಧಕ್ಕೆ ಹೊಸ ತಂತ್ರವನ್ನ ಮೊರೆ ಹೋಗ್ತಾ ಇದೆ. ಏನಿದು ಪರಾರಿ ಪ್ರಜ್ವಲ್ ಆಪರೇಷನ್, ಬನ್ನಿ ನೋಡೋಣ. ಜರ್ಮನಿಯಿಂದ ಲಂಡನ್ಗೆ ಪರಾರಿಯಾದ ಪ್ರಜ್ವಲ್. TV9ಗೆ ಪ್ರಜ್ವಲ್ ಬಗ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯ. ಪೆನ್ಡ್ರೈವ್ ಪ್ರಕರಣ ತೀವ್ರ ಸ್ವರೂಪ ಪಡ್ಕೊಳ್ತಿದ್ದಂತೆ, ತನಿಖೆ ಆಳಕ್ಕೆ ಇಳಿಯುತ್ತಿದ್ದಂತೆ ವಿದೇಶದಲ್ಲೇ ಇರುವ ಪ್ರಜ್ವಲ್ ಕಳ್ಳಾಟ ಮುಂದುವರಿದಿದೆ. ಟಿಕೆಟ್ ಬುಕ್ ಮಾಡೋದು ಮತ್ತೆ ಕ್ಯಾನ್ಸಲ್ ಮಾಡೋ ಮೂಲಕ SIT ಜೊತೆ ಕಣ್ಣಾಮುಚ್ಚಾಲೆ ಆಡ್ತಿದ್ದ ಪ್ರಜ್ವಲ್ ಸದ್ಯ ಎಲ್ಲಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಪರಾರಿ ಆಗ್ತಿದ್ದಾರೆ ಅನ್ನೋದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ TV9ಗೆ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಕೆಲ ದಿನಗಳ ಹಿಂದಷ್ಟೇ ಜರ್ಮನಿಯ ಮ್ಯೂನಿಚ್ ನಗರದಿಂದ ಟಿಕೆಟ್ ಬುಕ್ ಮಾಡಿದ್ರು. ಇದೀಗ ಜರ್ಮನಿಯಿಂದ ಲಂಡನ್ಗೆ ಪರಾರಿಯಾಗಿರುವ ಮಾಹಿತಿ ಸಿಕ್ಕಿದೆ. ಮ್ಯೂನಿಚ್ನಿಂದ ಟ್ರೈನ್ ಮೂಲಕ ಪ್ರಯಾಣ ಬೆಳೆಸಿರುವ ಸಾಧ್ಯತೆ ಇದೆ. ಏನೋ ಪ್ರಜ್ವಲ್ ಪರಾರಿಯಾಗಲು ಇಂಗ್ಲೆಂಡ್ ಉದ್ಯಮಿ ಸಹಾಯ ಮಾಡಿದ್ದಾರೆ ಎನ್ನಲಾಗಿದೆ. ಭಾರತದ ಉದ್ಯಮಿಯೂ ಸಹ ಪ್ರಜ್ವಲ್ ಪ್ರಯಾಣದಲ್ಲಿ ಸಹಕಾರಿಯಾಗಿದ್ದಾರಂತೆ. ಏನೋ ಪ್ರಜ್ವಲ್ ರೇವಣ್ಣ ಜೊತೆಗೆ ಇಬ್ಬರು ಸ್ನೇಹಿತರಿದ್ದಾರೆ ಎನ್ನಲಾಗಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ಕಳೆದ 15 ದಿನಗಳಿಂದ ಕುಟುಂಬದ ಸಂಪರ್ಕಕ್ಕೆ ಸಿಕ್ಕಿಲ್ಲ ಎನ್ನಲಾಗಿದೆ. ಇಬ್ಬರು ಸ್ನೇಹಿತರು ಪ್ರಜ್ವಲ್ ಜೊತೆಯಲ್ಲಿದ್ದಾರೆ ಅಂತ ಮೂಲಗಳು ಮಾಹಿತಿ ನೀಡಿವೆ. ದುಬೈ ಮತ್ತು ಬೆಂಗಳೂರಿನ ಇಬ್ಬರು ಸ್ನೇಹಿತರು ಜೊತೆಯಾಗಿದ್ದಾರೆ. ಸದ್ಯ ಲಂಡನ್ನಲ್ಲಿ ತಂಗಿದ್ದಾರೆ. ಏನೋ ಪ್ರಜ್ವಲ್ ಕೇಸ್ನಲ್ಲಿ SIT ತನಿಖೆ ಚುರುಕುಗೊಂಡಿದೆ. SIT ಅಧಿಕಾರಿಗಳು ಕಾನೂನು ಅಸ್ತ್ರಕ್ಕೆ ಮುಂದಾಗಿದ್ದಾರೆ. ಶೀಘ್ರವೇ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಚಾರ್ಜ್ ಶೀಟ್ ಬೇಗ ಸಲ್ಲಿಸಿ ಕೋರ್ಟ್ ಮೂಲಕ ವಾರೆಂಟ್ ಜಾರಿಗೊಳಿಸಲು ಮುಂದಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ SIT ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಪ್ರಜ್ವಲ್ಗೆ ಲುಕ್ಔಟ್, ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಿದೆ ಎನ್ನಲಾಗಿದೆ. ಸದ್ಯ SIT ಅಧಿಕಾರಿಗಳು ಅಗತ್ಯ ದಾಖಲೆಗಳನ್ನ ಕಲೆ ಹಾಕ್ತಿದ್ದಾರೆ. ಆದರೆ ಯಾವ ಕೇಸ್ನಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ ಅನ್ನೋದು ನಿಗೂಢವಾಗಿ ಉಳಿದಿದೆ. ಬ್ಯೂರೋ ರಿಪೋರ್ಟ್ TV9.